ಎಸ್ ಡಿಕೆಶಿ ಅವರ ನಿವಾಸದ ಮೇಲೆ ಐಟಿ ದಾಳಿಯನ್ನು ನಡೆಸಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೊಂದು ಉದ್ದೇಶ ಪೂರ್ವಕ ದಾಳಿ ಎಂದಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ವಿರುದ್ಧ ಅವರು ಕೂಡ ಕಿಡಿಕಾರಿದ್ದು ಇದೊಂದು ಉದ್ದೇಶಪೂರ್ವಕ ದಾಳಿ. ಡಿಕೆ ಶಿವಕುಮಾರ್ ಚಾರಿತ್ರ್ಯ ವಧೆ ಮಾಡೋದಕ್ಕೆ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಈ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಬಿಜೆಪಿ ಈ ತರಹದ ಒಂದು ದಾಳಿಯನ್ನ ನಡೆಸಿದೆ. ಕಾಂಗ್ರೆಸ್ ಅನ್ನ ಮಣಿಸಲೇಬೇಕು ಅನ್ನುವಂತ ಉದ್ದೇಶ ಬಿಜೆಪಿ ಹೊಂದಿದೆ ಅಂತ ಖರ್ಗೆ ಹೇಳಿದ್ದಾರೆ. ನೋಡಿ, ಇದು ಪರ್ಪಸ್ಲಿ ಡೆಲಿಬ್ರೇಟ್ಲಿ ಅವರ ತೇಜೋದಯ ಮಾಡೋಕ್ಕೆ ಈ ಕೆಲಸವನ್ನ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬಳಿಬೇಕು ಅಂತ ಹೇಳಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗುಜರಾತ್ನಲ್ಲಿ ಚುನಾವಣೆ ರಾಜ್ಯಸಭೆದು ನಡೆದಿದೆ. ಆ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸೋಲಿಸಬೇಕು ಅಂತ ಹೇಳಿ ಶತಾಯಗತಾಯ ಸೆಂಟ್ರಲ್ ಗೌರ್ಮೆಂಟ್ದವರು ತಮ್ಮ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಇಡೀ ದಾಳಿ ಮಾಡಿಸಿ ನಮ್ಮನ್ನು ಡಿಮಾರಲೈಸ್ ಮಾಡಬೇಕು ನಮ್ಮ ಪಾರ್ಟಿಗೆ ಅಂತ ಹೊರಟಿದ್ದಾರೆ. ಅದರಿಂದ ಇದು ಏನು ತೋರಿಸ್ತಾ ಇದೆ ಅಂದರೆ ಇದು ವೆಂಜನ್ಸು ಮತ್ತು ಪ್ರಜಾಪ್ರಭುತ್ವದ ಕೊಲೆ ಮಾಡೋಕ್ಕೆ ಅವರು ಹೊರಟಿದ್ದಾರೆ. ಇದನ್ನು ನಾವು ಈಗ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ. ನೋಡಿ, ಇದು ಪರ್ಪಸ್ಲಿ ಡೆಲಿಬ್ರೇಟ್ಲಿ ಅವರ ತೇಜೋದಯ ಮಾಡೋಕ್ಕೆ ಈ ಕೆಲಸವನ್ನು ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬಳಿಬೇಕು ಅಂತ ಹೇಳಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗುಜರಾತ್ನಲ್ಲಿ ಚುನಾವಣೆ ರಾಜ್ಯಸಭೆದು ನಡೆದಿದೆ. ಆ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸೋಲಿಸಬೇಕು ಅಂತ ಹೇಳಿ ಶತಾಯಗತಾಯ ಸೆಂಟ್ರಲ್ ಗೌರ್ಮೆಂಟ್ದವರು ತಮ್ಮ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಇಡೀ ದಾಳಿ ಮಾಡಿಸಿ ನಮ್ಮನ್ನು ಡಿಮಾರಲೈಸ್ ಮಾಡಬೇಕು ನಮ್ಮ ಪಾರ್ಟಿಗೆ ಅಂತ ಹೊರಟಿದ್ದಾರೆ. ಅದರಿಂದ ಇದು ಏನು ತೋರಿಸ್ತಾ ಇದೆ ಅಂದರೆ ಇದು ವೆಂಜನ್ಸು ಮತ್ತು ಪ್ರಜಾಪ್ರಭುತ್ವದ ಕೊಲೆ ಮಾಡೋಕ್ಕೆ ಅವರು ಹೊರಟಿದ್ದಾರೆ. ಇದನ್ನು ನಾವು ಈಗ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ. ಎಸ್ ಡಿಕೆ ಶ್ರೀನಿವಾಸದ ಮೇಲೆ ಐಟಿ ಅಧಿಕಾರಿ ದಾಳಿಯನ್ನು ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿರುವಂತಹ ನಾಯಕರು ಕೂಡ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೇವಲ ರಾಜಕೀಯ ಪ್ರೇರಿತ ದಾಳಿ ಅಂತ ತಿಳಿಸಿದ್ದಾರೆ.